ಮಸ್ಕಿ ಆರಿಸ್ತಾ ಇದೀಯಾ? ಕಸ ಕಡ್ಡಿ ಹುಳು ಹುಪ್ಪಟೆ ಎಲ್ಲ ಇರುತ್ತೆ, ಗಮನ ಅದ್ರ ಕಡೆ ಇರಲಿ, ನಮ್ಮನೆ ವಿಚಾರದಲ್ಲ. ಕಲ್ಲು ಕಡ್ಡಿ ಕಸ ಶುದ್ಧಿ ಮಾಡೋಕೆ ನಾನು ಇಲ್ಲಿ ಬಂದಿರೋದು, ಅದೇ ನನ್ನ ಕೆಲಸ. ಇದನ್ನೇ ಮಾಡು ಅಂತ ಯಾರು ನನಗೆ ಹೇಳೋದು ಬೇಕಾಗಿಲ್ಲ. ಬಾಯಿ ಹೊಲಿದು ಬಿಡ್ತೀನಿ. ಆಗದೆ ಇರೋದನ್ನ ಮಾಡಕ್ ಹೋಗ್ಬೇಡಿ. ತಗೊಂಬರ ಸೂಜಿದಾರ ನೋಡ ಬಿಡೋಣ ಇವತ್ತು. ನೀವೇನ್ರಿ ವಿಪರೀತ ಆಯ್ತು ನಿಮ್ದು. ಏನ್ ತಪ್ಪು ಮಾತಾಡಿದಾರೆ ಜಗದೀಶ್ವರಿ? ಬಾಯಿ ಹೊಲಿತೀನಿ ಅಂತೀರಿ, ಹೊರಟುತನ ಒಳ್ಳೇದಲ್ಲ. ಸುಬ್ಬಮ್ಮನ ಋಣ ಇನ್ನು ನಮ್ಮ ಮೇಲಿದೆ ರೀ. ಸುಬ್ಬಮ್ಮನ ಋಣ ಅಂತ ಅವಳು ತಂಗಿ ತಲಹಟೆನ ಸಹಿಸ್ಕೋಬೇಕಾಗಿಲ್ಲ ನಾನು. ಬೇರೆಯವ್ರ ಮನೇಲಿ ಹೋಗಿ ನೋಡು, ಕೆಲಸದವ್ರು ಅಂದ್ರೆ ನಾಯಿ ತರ ಇರ್ತಾರೆ. ಎದ್ದೇಳ್ಬೇಕು, ಕೂತ್ಕೋಬೇಕು. ಪಾರ್ವತಿ, ನಾಯಿ ಬಾಲನ ಅಲ್ಲಾಡಿಸ್ಬೇಕು, ಬಾಲನೇ ನಾಯಿನ ಅಲ್ಲಾಡಿಸ್ಬಾರ್ದು. ಇಲ್ಲಿ ಅವಳು ಮುಂದೆ ನಾವೇ ಕೆಲಸದವ್ರ ತರ ಕಾಣ್ತೀವಿ. ನೀನೇನಯ್ಯ BP ಇರೋರ್ ತರ ಅವಳು ಮಾತಾಡಿದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಮಾತಾಡ್ತಾ ಇದ್ಯಾ? ನಾಗರಾಜ, ಬಿಡಲ್ಲ ಕೇಶವನಾಥನ ಈ ಸಾರ್ತಿ. ಕಟ್ಟೆಗೆ ಹೇಳಿತೀನಿ. ತುಂಬಬೇಕು ಪಾಪದ ಕೊಡ, ಅದು ತುಂಬಿದಾಗ ಅವನಾಗೆ ಶಿಕ್ಷೆ ಅನುಭವಿಸ್ತಾನೆ. ಅಯ್ಯ ತಗಿ, ಅಷ್ಟರಲ್ಲಿ ಅಮಾಯಕ ಸತ್ತಿರ್ತಾನೆ, ನೀನು ಟಿಕೆಟ್ ತಗೊಂಡಿರ್ತೀಯ. ದೇವಸ್ಥಾನದ ಭಾಷೆ ಎಲ್ಲ ಇಲ್ಲಿ ಹೇಳಬೇಡ. ತಾಳಕ್ಕೆ ತಕ್ಕಂಗೆ ಬದುಕ್ತೀವಿ, ತಾಳಕ್ಕೆ ತಕ್ಕಂಗೆ ಕುಣಿತ. ತಾಳ ಅವಳದು, ಕುಣಿಲೇಬೇಕಲ್ಲ. ಅಯ್ಯ ತಗಿ, ನನ್ನನ್ನು ಯಾವಳೆ ಕುಣಿಸೋಳು? ಸುಮ್ನಿರು ಜಗದೀಶ್ವರಿ. ಶಿವಯ್ಯ, ಇಲ್ಲಿ ಯಾಕೋ ಪರಿಸ್ಥಿತಿ ಸರಿ ಇಲ್ಲ. ನಾಳೆ ಬೆಳಗ್ಗೆ ಅಂಗಡಿ ಹತ್ರ ಬರ್ತೀನಿ, ಅಲ್ಲೇ ಮಾತಾಡೋಣ. ನಾನು ಬರ್ಲಾ? ಮಂದಾಕಿನಿ ಅವ್ರ ಮನೆಗೆ ಹೋಗ್ಬೇಕು. ಚಿಕ್ಕಪ್ಪ ಚಿಕ್ಕಮ್ಮನ ಬಿಡುಗಡೆ ಮಾಡಿಸ್ಬೇಕು. ನನ್ಗಲ್ಲಿ ಹೋಗಕ್ ಗೊತ್ತಿಲ್ಲ. ಬರ್ತೀಯಾ? ನಾನು ಯಾವ ತಪ್ಪು ಮಾಡಿಲ್ವೋ? ತುಂಬಾ ಬೇಡ ಆಗೋದೆ ಅಲ್ವಾ ನಾನು? ನಿನ್ ಕಾಲಿಗೆ ಬೀಳ್ತೀನೋ, ಇದೊಂದು ಸಹಾಯ ಮಾಡು ಸುಚೇಂದ್ರ. ಯಾವ ಕೊಡ್ತಾಳಂತೆ ಮಂಗಳ ನಿಮ್ಮ ಹತ್ರ ತಗೊಂಡು ಹೋಗಿರೋ ಒಡವೆಗಳನ್ನ? ಹೋಗಿ ಹೋಗಿ ಅಂತರಿಗೆ ನೀನು ಒಡವೆಗಳನ್ನ ಕೊಟ್ಟಿದ್ಯಲ್ಲ, ನಮ್ಮಂತರಿಗಾರು ಒಂದು ಉಪಕಾರ ಮಾಡಲ್ಲ ನೀನು. ಏನ್ ಮಾಡದೆ, ಮದ್ವೆ ಮನೆ, ನೆಂಟರು, ತಿರಸ್ಕಾರ, ಅವಮಾನ ಅಂತ ಎಲ್ಲ ಹೇಳ್ಕೊಂಡು ಕಣ್ಣೀರಿಟ್ಲು. ಅದಕ್ ಕೊಟ್ಟೆ. ಈಗ ನೋಡು ಸರಿಯಾಗಿ ಕೈ ಕೊಟ್ಲು. ಅಯ್ಯೋ, ಆ ಒಡವೆಗಳು ಈಗ ನಿನ್ನ ಹತ್ರ ಇದ್ದಿದ್ರೆ ನಿನ್ಗೆ ಉಪಕಾರ ಆಗ್ತಿರ್ಲಿಲ್ವಾ? ನನ್ ಮಗಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಟ್ಟಿದೀನಿ. ಈಗ ಹೃದಯಕ್ಕೆ ಬೈಪಾಸ್ ಸರ್ಜರಿ ಆಗ್ಬೇಕು ಅಂತ ಡಾಕ್ಟರ್ ಹೇಳ್ತಾ ಇದಾರೆ. ಲಕ್ಷಾಂತರ ರೂಪಾಯಿ ಖರ್ಚಾಗತ್ತಂತೆ. ಬರೀ ಟೆಸ್ಟ್ಗೆ 40-45 ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಬ್ಯಾಂಕ್ ಕೆಲಸ ಆಯ್ತಾ? ತಂದಿದ್ದೀನಿ 65,000 ರೂಪಾಯಿ. ಮಹಾಬಲ ಈಚೆ ಬರೋದಕ್ಕೆ ಬೇಕಲ್ಲ. ಇವ್ರುಗಳು ಮಾಡೋ ಗುಜರಿ ಶೋಕಿಗೆ ನಾನು ಒದ್ದಾಡಬೇಕು. ಬಿಲ್ಲುಗಳು ಅವ್ರದ್ದು, ಜೇಬ್ ನಂದು. ತಮ್ಮ ಸ್ಟೇಷನಿಂದ ಈಚೆ ಬರಲಿ ಅನ್ನೋ ಕಾಳಜಿ ಇದೆ, ತಮ್ಮನ ಮೇಲೆ ಪ್ರೀತಿ ಇದೆ. ಅವ್ರು ಈಚೆ ಬರಲಿ ಅಂತ ದುಡ್ಡು ಖರ್ಚು ಮಾಡೋಕ್ಕೂ ತಯಾರಿದ್ದೀರಿ. ಆದ್ರೆ ಯಾಕೆ ಹೀಗೆ ಸಿಡಿಮಿಡಿ ಅಂತೀರಿ? ಅಯ್ಯ ತಗಿ, ಸಾಲ ಮಾಡೋದು ಶೋಕಿ ಮಾಡೋದು ತುಂಬಾ ಸುಲಭ ಪಾರ್ವತಿ. 500 ರೂಪಾಯಿ ಕುಡ್ತಕ್ಕೆ ಖರ್ಚು ಮಾಡಿದ್ದು ಬೆಳಗ್ಗೆ ಎದ್ದು ಬಚ್ಚಲಿನಲ್ಲಿ ಹರಿದು ಹೋಗಿರುತ್ತೆ. ಅದೇ 500 ರೂಪಾಯಿ ಕಷ್ಟಪಟ್ಟು ಸಂಪಾದನೆ ಮಾಡೋದಕ್ಕೆ ಮೈಯೆಲ್ಲ ನೀರಾಗಿರುತ್ತೆ. ಮದುವೆ ಆಗೋ ಹುಡುಗ ಹುಡುಗಿ ಸಂಭ್ರಮದಲ್ಲಿರ್ಬೇಕು. ಯಾರ್ದೋ ಒಡವೆ ಮೈ ಮೇಲೆ ಹಾಕೊಂಡು ಗುಜರಿ ಶೋಕಿ ಮಾಡೋ ಮಂಗಳ ಅಲ್ಲ ಸಂಭ್ರಮ ಪಡ್ಬೇಕಾದ್ದು. ಸೂಕ್ಷ್ಮ ಇಲ್ಲ ಇವಕ್ಕೆಲ್ಲ. ಹೋಗ್ಲಿ ಬಿಡಿ, ಮಂಗಳನ್ಗೆ ಇನ್ಮೇಲೆ ಬುದ್ಧಿ ಬಂದಿರುತ್ತೆ, ಇಂಥ ಕೆಲಸಗಳನ್ನ ಮಾಡಲ್ಲ. ಪರಿಚಯ ಇಲ್ದೇ ಇರೋರ ಹತ್ರ ಸಹಾಯ ತಗೊಳ್ಳೋದು ತಪ್ಪಲ್ವೇನಮ್ಮ? ನಿಮ್ ಮಗಳು ಮುಖ್ಯನೋ ಅಥವಾ ಪರಿಚಯ ಮಾಡ್ಕೊಳ್ಳೋದು ಮುಖ್ಯನೋ? ನನ್ಗೆ ನನ್ನ ಮಗಳು ಮುಖ್ಯ. ನನಗವಳು ಬೇಕೇ ಬೇಕು. ತಗೊಳ್ಳಿ. ಆದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಮಹಾಬಲ, ಅವ್ರ ಅಣ್ಣನ ಮಗಳು ನಾನು. ನನಗೆ ಚಿಕ್ಕಪ್ಪ ಅಂದರೆ ತುಂಬ ಇಷ್ಟ. ಈ ಒಡವೆನ ಇಟ್ಕೊಂಡು ನಮ್ಮ ಚಿಕ್ಕಪ್ಪನ ಬಿಡಿಸಿ. ಆದರೆ ನಾನು ಕೊಟ್ಟೆ ಅಂತ ಖಂಡಿತ ಹೇಳಬೇಡಿ. ಸದಾ ನನ್ನ ಅಣ್ಣ ಸಹಿಸಲ್ಲ. ತಗೊಳ್ಳಿ, ಉಪಕಾರ ಆಗತ್ತೆ.